ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ನಾನಿವತ್ತು ಫ್ರೈಡೇ ಒಂದು ಮಿನಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ನೋಡಿ ಮಿನಿ ವ್ಲಾಗ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನನ್ನ ಲೈಫ್ ಸ್ಟೈಲ್ನ ನಾನು ಟೈಮ್ ಸಿಕ್ಕಾಗ ಈ ಥರ ಒಂದು ಸ್ವಲ್ಪ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಇವಾಗ ಪೂಜೆ ಎಲ್ಲ ಮುಗೀತು. ಈ ಒಂದು ಆಯಿಲ್ ಬರ್ನರ್ನ ಹಚ್ಚಿದರೆ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ. ಸೊ ಈ ಒಂದು ಪ್ರಾಡಕ್ಟ್ ಬೇಕಾದರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ, ಲಿಂಕ್ ಸೆಂಡ್ ಆಗುತ್ತೆ. ನಾನು ಇದನ್ನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಜಸ್ಟ್ 130 ರುಪೀಸ್ ಅಷ್ಟೇ ಗೈಸ್. ಸೊ ಇವಾಗ ಪೂಜೆ ಎಲ್ಲ ಮುಗೀತು. ಹೊರಗಡೆ ಮಳೆ ಅಂತೂ ಸಖತ್ ಬರ್ತಾಯಿತ್ತು, ವೆದರ್ ಅಂತೂ ಸಖತ್ತಾಗಿದೆ. ಸೊ ನೋಡಿ, ಇವಾಗ ನಮ್ಮ ಗೊಂಬೆಗಳೆಲ್ಲ ಕೂಡ ಎದ್ರು. ಇವತ್ತು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋದೇನೂ ಇರಲಿಲ್ಲ, ಹಾಗಾಗಿ ಟಿಫನ್ಗೆ ಅಂತ ಹೇಳ್ಬಿಟ್ಟು ಸಾಬುದಾನಿ ವಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ರಾತ್ರಿಯೇ ಸಾಬುದಾನಿ ನೆನೆ ಇಟ್ಟಿದ್ದೆ. ಒಂದು 2-3 ಆಲೂಗಡ್ಡೆನ ಈ ಥರ ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಶೇಂಗಾ ಪುಡಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ಜೀರಿಗೆನ ಮಿಕ್ಸಿಗೆ ಹಾಕಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ, ಹಾಗೆ ಕಲರ್ಸ್ ಬರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಈ ಮಳೆ ಬರ್ತಾ ಇರುವಾಗ ಬಿಸಿ ಬಿಸಿ ಏನಾದರೂ ಈ ಥರ ಸ್ನ್ಯಾಕ್ಸ್ ತಿಂತಾಯಿದ್ರೆ ಸಖತ್ ಇರುತ್ತೆ. ಸೊ ಸಾಬುದಾನಿ ವಡೆ ನಾಷ್ಟ ಮಾಡೋಕ್ಕಿಂತ ಅಂದರೆ ಸುಸ್ಲ ಮಾಡೋಕ್ಕಿಂತ ಈ ಥರ ನೀವು ವಡೆ ಮಾಡ್ಕೊಂಡು ತಿಂದರೆ ತುಂಬ ಇಷ್ಟ ಆಗುತ್ತೆ. ನನಗಂತೂ ವಡೆ ಇಷ್ಟ ಆಗುತ್ತೆ. ಬಟ್ ಟಿಫನ್ ಅಂದರೆ ಈ ಥರ ಒಗ್ಗರಣೆ ಹಾಕ್ತೀವಲ್ವ, ಆ ಥರ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಜಾಸ್ತಿ ಈ ಥರ ವಡೆನೇ ಮಾಡ್ತೀನಿ. ಸೊ ಈ ಥರ ಕರ್ಕೊಂಡ್ಬಿಟ್ಟು ಗರಿಗರಿಯಾದ ಸಾಬುದಾನಿ ವಡೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು, ಸೊ ಇವಾಗ ಅಷ್ಟರಲ್ಲಿ ಸ್ಕೂಲ್ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಇಬ್ರಿಗೂ ರೆಡಿ ಮಾಡಬೇಕು. ಇಲ್ಲಿ ನಮ್ಮ ಗೊಂಬೆ ಹೊಟ್ಟೆ ಹಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಗೊಂಬೆ ಒಂದು ಸ್ವಲ್ಪ ಟಿಫನ್ ಮಾಡ್ತಾಯಿದೆ. ಹಂಗೈತಿ ಮಾಡ್ದೇ ಟಿಫನ್ ಮಾಡ್ತಾಯಿದ್ದೆ. ಹೆಂಗೈತಿ? ಚುಪ್ಪದೈತಿ. ಥ್ಯಾಂಕ್ ಯು ಹೇಳಲ್ಲ? ಥ್ಯಾಂಕ್ ಯು ಹೇಳ್ಬೇಕಲ್ಲ. ಮತ್ತೆ ವೆಲ್ಕಮ್ ಅಲ್ಲ, ಥ್ಯಾಂಕ್ ಯು ಹೇಳಬೇಕು. ವೆರಿ ಗುಡ್, ವೆಲ್ಕಮ್. ಸೊ ಇವರಿಬ್ಬರಿಗೆ ರೆಡಿ ಮಾಡಿಬಿಟ್ಟು ಇವಾಗ ವ್ಯಾನ್ ಟೈಮ್ ಆಯಿತು. ಅಷ್ಟರಲ್ಲಿ ನಾವು ಇವಾಗ ವ್ಯಾನ್ಗೆ ಕೆಳಗಡೆ ಬಿಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ 9 o'clock ಅನ್ನೋಷ್ಟರಲ್ಲಿ ವ್ಯಾನ್ ಬಂದುಬಿಡುತ್ತೆ. ಹಾಗಾಗಿ ಇವಳನ್ನ ಬಿಟ್ಬಿಟ್ಟು ಹಾಗೆ ಒಂದು ಸ್ವಲ್ಪ ದೇವರಿಗೆ ಒಂದು ನಮಸ್ಕಾರ ಹಾಕಿ ಬಂದರೆ ಆಯಿತು ಅಂತ ಹೇಳ್ಬಿಟ್ಟು ಗುಡಿ ಹತ್ರ ಕರ್ಕೊಂಡು ಹೋದೆ. ಸೊ ಇಲ್ಲಿ ಸೊಸೈಟಿಯಲ್ಲೇ ಇರೋದ್ರಿಂದ ತುಂಬ ಏನು ದೂರ ಇಲ್ಲ. ಹಾಗಾಗಿ ಹೋಗಿ ಒಂದು ದೇವ್ರಿಗೆ ನಮಸ್ಕಾರ ಹಾಕಿಬಿಟ್ಟು ಒಂದು ಸ್ವಲ್ಪ ಇವಳಿಗೆ ಆಟ ಆಡಿಸ್ಕೊಂಬಂದರೆ ಆಯಿತು ಅಂತ ಹೋಗೋ ಅಷ್ಟರಲ್ಲಿ ಮಳೆ ಬರ್ತಾಯಿತ್ತು. ಸೊ ಬೇಗನೆ ಮತ್ತೆ ವಾಪಸ್ ಬಂದುಬಿಟ್ವಿ. ಇವತ್ತಿನ ನನ್ನ ಒಂದು ಮಿನಿ ವ್ಲಾಗ್ ಈ ಥರ ಇತ್ತು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಇದೇ ಥರ ವಿಡಿಯೋಗೋಸ್ಕರ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.